ನಮಸ್ಕಾರ ಎಲ್ಲರಿಗೂ ಚಾನಲಿಗೆ ಸ್ವಾಗತ. ಈ ದಿನ ನಾವು ಬ್ಯಾಂಗ್ಳೂರಿಂದ ಬೆಳಗಿನ ಜಾವ 6:15ಕ್ಕೆ ಹೊರಟು ಯಾವುದೋ ಒಂದು ಪ್ಲೇಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಯಾವ ಜಾಗಕ್ಕೆ ಹೋಗಿದ್ದೀವಿ, ಏನೇನು ಮಾಡಿದ್ವಿ ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಇದೇ ವ್ಲಾಗ್ನಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೇರವಾಗಿ ನೋಟಿಫಿಕೇಷನ್ ಬರುತ್ತೆ. ಬ್ಯಾಂಗ್ಳೂರಿಂದ ಹೊರಟು ನಾವು ಸುಮಾರು 8:30 ಅಷ್ಟೊತ್ತಿಗೆ ಸರವಣ ಭವನದಲ್ಲಿ ಒಂದು ಬ್ರೇಕ್ ತಗೊಳ್ತೀವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಮುಂದಿನ ಡೆಸ್ಟಿನೇಷನ್ಗೆ ಹೊರಡ್ತೀವಿ. ಇವಾಗ ಜಸ್ಟ್ ಸರವಣ ಭವನಲ್ಲಿ ತಿಂಡಿ ಆಯಿತು. ಇವಾಗ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೆಗೆ ಹೋಗೋದಕ್ಕೆ ಸುಮಾರು 200ರಿಂದ 205 ಕಿಲೋಮೀಟ್ರ್ ಹತ್ತಿರ ಆಗುತ್ತೆ. ಮತ್ತು ಇಲ್ಲಿ ಪಾಂಡಿಚೇರಿ ಹೋಗುವಾಗ ಅದು ಈ ದೇವಸ್ಥಾನ ಆನ್ ದ ವೇನೇ ಸಿಗೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಒಂದ್ಸರಿ ವಿಸಿಟ್ ಹಾಕಿ ನೆಕ್ಸ್ಟ್ ಪಾಂಡಿಚೇರಿಗೆ ಹೋಗ್ಬೋದು. ಸಮಯ ಇವಾಗ ಕರೆಕ್ಟ್ 12 ಗಂಟೆ ಆಗಿದೆ. ಇಲ್ಲಿ ತಿರುವಣ್ಣಾಮಲೈ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿಂದ ಒಂದು ವ್ಯೂ ತೋರಿಸ್ಬಿಡ್ತೀನಿ, ಹಾಗೆ ನಿಮಗೆ ರೆಕಾರ್ಡಿಂಗ್ಸ್ ಕೂಡ ಮಾಡ್ತೀನಿ. ಆದರೆ ಬನ್ನಿ ಹೋಗೋಣ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಸುಮಾರು 10 ಹೆಕ್ಟೇರ್ ಜಾಗದಲ್ಲಿ ಈ ದೇವಸ್ಥಾನ ನಿರ್ಮಿಸಲಾಗಿದೆ. ಡ್ರಾವಿಡಿಯನ್ ಆರ್ಕಿಟೆಕ್ಚರ್ ಹೊಂದಿರುವ ಈ ದೇವಸ್ಥಾನ ನೋಡೋದಕ್ಕಂತೂ ತುಂಬಾ ನಯನ ಮನೋಹರವಾಗಿದೆ. ತುಂಬ ವಿಶಾಲವಾಗಿ ಕೂಡ ಇದೆ. ಇಲ್ಲಿನ ಮುಖ್ಯ ದೇವರು ಈಶ್ವರ ಅರುಣಾಚಲೇಶ್ವರ ಎಂಬ ಹೆಸರಿಂದ ಈ ದೇವರನ್ನು ಕರೀತಾರೆ, ಪೂಜಿಸ್ತಾರೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು ಹೋಗಿ ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು. ಆದರೆ ನಾವು ಹೋದ ದಿನ ನಮಗೆ ದೇವರ ದರ್ಶನ ಆಗಲಿಲ್ಲ, ಯಾಕಂದರೆ ತುಂಬ ಗರ್ಭಗುಡಿಗಳು ಕ್ಲೋಸ್ ಆಗಿದ್ವು. ಹಾಗೆ ರಶ್ ಕೂಡ ತುಂಬಾ ಇತ್ತು. ಆ ದಿನ ಶಿವರಾತ್ರಿ ಕೂಡ ಆಗಿದ್ದು ಒಂದು ಕಾರಣ ಇರಬಹುದು. ಆದರೆ ಹೊರಗಡೆಯಿಂದನೇ ನಾವು ಬೇಕಾದಷ್ಟು ನೋಡ್ಬೋದು. ದೇವಸ್ಥಾನವನ್ನು ನೋಡೋ ಹಾಗಿದೆ. ಸುಮಾರು 4 ಗೋಪುರಗಳಿವೆ ಈ ಥರ ದೊಡ್ಡದು. ಅಲ್ಲಿ ಬಂದ ಭಕ್ತಾದಿಗಳೆಲ್ಲ ದರ್ಶನಕ್ಕಾಗಿ ಕಾಯ್ತಾ ಇದ್ರು ಅಥವಾ ದರ್ಶನ ಮುಗಿದು ಹಾಗೆ ರಿಲ್ಯಾಕ್ಸ್ ಮಾಡ್ತಾಯಿದ್ರು, ಗೊತ್ತಾಗಲಿಲ್ಲ. ತುಂಬಾ ಕ್ರೌಡ್ ಇತ್ತು. ಇಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಸ್ಥಳೀಯರು ಅಥವಾ ಭಕ್ತರು ಬಂದವರೆಲ್ಲ ಈ ಥರ ದೀಪಗಳನ್ನು ಬೆಳಗಿಸ್ತಾ ಇದ್ರು. ಈ ಥರ ಮಾಡೋದ್ರ ಮೂಲಕ ತಮ್ಮ ಭಕ್ತಿಯನ್ನು ಶಿವನಿಗೆ, ತಮ್ಮ ಭಕ್ತಿಯ ಸೇವೆಯನ್ನು ಶಿವನಿಗೆ ಅರ್ಪಿಸೋದ್ರಲ್ಲಿ ತಲ್ಲೀನರಾಗಿದ್ದರು. ಹಾಗೆಯೇ ದೇವಸ್ಥಾನದಲ್ಲಿ ಈ ಥರದೊಂದು ನಂದಿ ಮೂರ್ತಿ ಇದೆ. ಇದಕ್ಕೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ನಾವಿಲ್ಲಿ ಕುಂಕುಮವನ್ನು ತಗೊಂಡು ಕಾಣಿಕೆ ಹಾಕಿಬಿಟ್ಟು ಹೀಗೆ ದೇವಸ್ಥಾನವನ್ನು ಇನ್ನೊಂದು ರೌಂಡು ನೋಡಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮತ್ತು ನಮ್ಮ ಜರ್ನಿಯನ್ನು ಮುಂದುವರಿಸಿದ್ವಿ. ಈ ದೇವಸ್ಥಾನವನ್ನು ನೋಡಿಯೇ ನಾವು ಅದರ ವರ್ಣನೆ ಮಾಡೋದಕ್ಕೆ ಸಾಧ್ಯ, ಹೆಚ್ಚೇನೂ ಹೇಳೋದಕ್ಕಿಲ್ಲ. ಈ ವಿಡಿಯೋವನ್ನೇ ಏನೇನು ಹೇಳಬೇಕು ಅದನ್ನೆಲ್ಲ ಹೇಳ್ತಾ ಇದೆ. ಹಾಗೆ ನನ್ನ ಮುಂದಿನ ವ್ಲಾಗ್ನಲ್ಲಿ ನಮ್ಮ ಪಾಂಡಿಚೇರಿ ಟ್ರಿಪ್ ಹೇಗಾಯಿತು, ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ವ್ಲಾಗ್ ಮಾಡ್ತಾಯಿದ್ದೀನಿ. ಮಿಸ್ ಮಾಡದೆ ನೋಡ್ತೀರಾ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.